ಅಣ್ಣ ಅಂತ ಹೇಳಿದ್ರೆ ನಾನು ಬಾಲ್ಯದಲ್ಲಿ ಕಂಡಂತ ಅಣ್ಣ ಯಾವುದೋ ಕಾರಣಕ್ಕಾಗಿ ಮನೆ ಬಿಟ್ಟು ಹೊರಟೋದ್ರು. ನನಗೆ ಏನೊಂದು ಕಾರಣ ಅವಾಗ ಅರ್ಥ ಆಗ್ತಿಲ್ಲ. ನೆನಪುಗಳು ಹೇಗೆ ಅಂತ ಹೇಳಿದ್ರೆ ಅಣ್ಣನ ಹೆಗಲ ಮೇಲೆ ಕೂತ್ಕೊಂಡು ಹೋಗಿದ್ ನೆನಪಿದೆ. ಎಲ್ಲೆಲ್ಲಿಗೋ ಅವರು ಕೇರಂ ಮಾಡಕ್ಕೋ ಇನ್ಯಾವ್ದಡಕ್ಕೋ ಹೋಗ್ತಿದ್ದಾಗ ಅಣ್ಣ ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಜೊತೆಯಲ್ಲಿ ಮಗು ಕೂರಿಸ್ಕೊಂಡು ಹೋದಾಗ ಹೋಗ್ತಿದ್ದ. ಆಮೇಲೆ ಈತನಿಗೆ ಕ್ಯಾನ್ಸರ್, ಮದುವೆ ಆಗಿರಲಿಲ್ಲ, ಕ್ಯಾನ್ಸರ್ ಆಗಿದೆ. ಕೊನೆಗಳಿಗೆ ನಮ್ಮನ್ನು ನೆನಪು ಮಾಡಿಕೊಂಡು ಲೆಟ್ರ್ ಬರೆದಿದ್ದಾನಲ್ಲಿ. ಲೆಟ್ರ್ ಬರೆದು ಆ ಲೆಟ್ರ್ ನಮ್ಗೆ ತಲುಪೋದು ಕಾರಣಾಂತರಗಳಿಂದ ಆಗ ಬಾಬರಿ ಮಸೀದಿ ಗಲಾಟೆಗಳು ನಡೀತಾ ಇತ್ತು ದೇಶದಲ್ಲಿ. ಮೊದಲನೇ ಹಂತದ್ದು ಪೋಸ್ಟ್ ಇರಲಿಲ್ಲ, ಏನೇನೋ ಆಯಿತು. ಎರಡನೇ ನಾಟಕ ನಾನು ಬರೆದು ನಮ್ಮ ಎಲುಬುಗಳ ಮೇಲೆ ಅಂತ. ನಮ್ಮ ಎಲುಬುಗಳ ನಾಟಕ ಅವತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಹೊಂದಿಕೊಂಡಿತ್ತು. ಬಿಟ್ಟು ಒಂದು ಯಾವಾಗಲೂ ಕಂಪ್ಲೇಂಟ್ ಶುರು ಮಾಡ್ದ, ಈ ಹುಡುಗರೆಲ್ಲ ಕಿತ್ಲೆಂಡ್ ಕದಿಯೋದು. ನಮ್ಮಪ್ಪನ ಹತ್ರ ಹೋಗಿ ನಿಮ್ಮ ಮಗನೇ ಇವ್ರನ್ನೆಲ್ಲ ಹಾಳು ಮಾಡಿಟ್ಟಿದ್ದಾರೆ, ಇವರೇ ಎಲ್ಲ ಇವರಿಗೆ ಶಾಲೆಗೆ ಇಲ್ಲ ಅಂತ ಹೇಳ್ಕೊಂಡು ನಾಟಕ ಕುಣಿಸಿ ಹಾಳು ಮಾಡಿದಾರೆಲ್ಲ, ಇವರು ಒಂದು ಮಾತು ಕೇಳಲ್ಲ, ಎಲ್ಲ ಕಳ್ಳರಾಗಿದ್ದಾರೆ, ಹಾಗೆ ಹೀಗೆ ನಮ್ಮಪ್ಪನಿಗೆ ದೂರು ಕೊಟ್ಟರು. ನಮ್ಮಪ್ಪ ನಂಗೆ ತರಮರ ಬೈದು. ಫ್ಯಾಮಿಲಿಯಲ್ಲಿ ನೀವು ಒಬ್ಬರೇ ಮಗನ? ಇಲ್ಲ, ನನಗೆ ಒಬ್ಳು ಅಕ್ಕ, ಒಬ್ಬರು ಅಣ್ಣ ಹಿರಿಯವರು. ಅಣ್ಣನೂ ಇಲ್ಲ, ಈಗ ಅಕ್ಕ ಇದ್ದಾರೆ, ಮೈಸೂರಲ್ಲಿದ್ದಾರೆ ಅವರು. ಅಣ್ಣ ಅಂತ ಹೇಳಿದ್ರೆ ನಾನು ಬಾಲ್ಯದಲ್ಲಿ ಕಂಡಂತ ಅಣ್ಣ. ಯಾಕೆಂದ್ರೆ ನಾನು 4 ವರ್ಷ, ಸುಮಾರು 4 ರಿಂದ 5 ವರ್ಷ ಒಳಗಿನ ಏಜಲ್ಲೇ ನಮ್ಮಣ್ಣ ಯಾವುದೋ ಕಾರಣಕ್ಕಾಗಿ ಮನೆ ಬಿಟ್ಟು ಹೊರಟೋದ್ರು. ನನಗೆ ಏನೊಂದು ಕಾರಣ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಗಿಂತ ಎಷ್ಟು ವರ್ಷ ದೊಡ್ಡವರು ಸರ್? ನನಗಿಂತ ಸುಮಾರು 8 ವರ್ಷ ದೊಡ್ಡವರು, 8-9 ವರ್ಷ ದೊಡ್ಡವರು. ಅವ್ರು ಹೈಸ್ಕೂಲಲ್ಲಿ ಓದ್ತಾ ಇದ್ರು ಅವಾಗ. ನಾನು ಇನ್ನು ಸ್ಕೂಲಿಗೆ ಸೇರಿರಲಿಲ್ಲ. ಆದರೆ ನನಗೆ ಅಣ್ಣನ ನೆನಪುಗಳು ಹೇಗೆ ಅಂತ ಹೇಳಿದ್ರೆ ಅಣ್ಣನ ಹೆಗಲ ಮೇಲೆ ಕೂತ್ಕೊಂಡು ಹೋಗಿದ್ ನೆನಪಿದೆ. ಎಲ್ಲೆಲ್ಲಿಗೋ ಅವರು ಕೇರಂ ಮಾಡಕ್ಕೋ ಇನ್ಯಾವ್ದಡಕ್ಕೋ ಹೋಗ್ತಿದ್ದಾಗ ಅಣ್ಣ ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಜೊತೆಯಲ್ಲಿ ಮಗು ಕೂರಿಸ್ಕೊಂಡು ಹೋದಾಗ ಹೋಗ್ತಿದ್ದ. ಆಮೇಲೆ ಇನ್ನೇನೋ ತಿಂಡಿ ತಂದು ಕೊಡ್ತಿದ್ದ, ಏನೋ ಸಿಟ್ಟು ಬಂದಾಗ 2 ಹೊಡೆಯೋಕೆ ಹೊಡಿತಿದ್ದ. ಆದರೆ ಜೋರಾಗಿ ಹೊಡಿತಿರ್ಲಿಲ್ಲ, ತಮಾಷೆಗೆ ಹೊಡಿತಿದ್ದ ಅಷ್ಟೇ. ಈ ಥರದ ಅಣ್ಣನ ನೆನಪಿದೆ ಹೊರತು ಅಸ್ಪಷ್ಟವಾದ ನೆನಪಿದೆ. ಆದರೆ ಅವ್ರ ಜೊತೆ ಯಾವುದೇ ತೆಗೆಸಿದ ಫೋಟೋಗಳಿಲ್ಲ? ಇಲ್ಲ, ಅಣ್ಣನ ಫೋಟೋ ಯಾವುದೋ ಹಳೇದ್ ಮನೇಲಿ ಇರಬೇಕು, ಆದರೆ ನಾವು ಜೊತೆಲಿರೋ ಫೋಟೋ ಇದ್ದಂಗಿಲ್ಲ, ನನಗೆ ಎಲ್ಲೂ ನೆನಪಿಲ್ಲ. ಆದರೆ ಸುಮಾರು ವರ್ಷಗಳ ಆವಾಗ ನಮ್ಮ ತಂದೆ ತಾಯಿ ಎಲ್ಲ ಭಾಳ ದುಃಖ ಪಟ್ಟಿದ್ದಾರೆ. ನಮ್ಗೆ ಗೊತ್ತಾಗೋದು, ನಮ್ಮಮ್ಮ ಭಾಳ ನೊಂದುಕೊಂಡಿದ್ರು ಆ ವಿಚಾರಕ್ಕಾಗಿ. ಅದು ಒಂದು ಕಾರಣ ಆಯಿತು. ನಮ್ಮ ಅಣ್ಣ ಮನೆ ಬಿಟ್ಟು ಹೋಗಿದ್ದೆ, ನಾನು ಕೂಡ ನನಗೆ ಬೇರೆ ಬೇರೆ ಅವಕಾಶಗಳು ಸಿಕ್ಕಿದ್ದು ಡಿಗ್ರಿ ಆದಮೇಲೆ ಹೊರಗಡೆ ಹೋಗೋದಕ್ಕೆ. ಹೋಗದೇ ಇರೋಕ್ಕೂ ನಾನು ಹಾಗೆ ಹೋಗಿದ್ರೆ ನಾನು ಏರ್ಫೋರ್ಸಿಗೂ ಹೋಗ್ಬೋದಾಗಿತ್ತು, ಸೆಲೆಕ್ಟ್ ಆಗಿದ್ದೆ. ಅದನ್ನೂ ಬಿಟ್ಟು ಉಳಿಯೋಕ್ಕೆ ಕಾರಣ ಆಗಿದ್ದು ನಮ್ಮ ಅಣ್ಣ ಮನೆ ಬಿಟ್ಟು ಹೋಗಿರೋ ವಿಚಾರ. ಯಾಕೆಂದರೆ ನಮ್ಮ ತಾಯಿ ನನ್ನನ್ನು ಬಿಟ್ಟು ಕೊಡೋಕ್ಕೆ ತಯಾರಿರಲಿಲ್ಲ. ಹಾಗಾಗಿ ನಾನು ವಾಪಸ್ ಮನೆಗೆ ಬರಬೇಕಾಯ್ತು. ಇಲ್ಲಿ ನನ್ನ ಅಣ್ಣ ಅನೇಕ ವರ್ಷಗಳ ನಂತರ, ಅಂದರೆ ಮನೆ ಬಿಟ್ಟು ಹೋದ ಆತ ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡಿದ್ದಾರೆ. ಯಾಕೆ ಹೈಸ್ಕೂಲ್ ಹುಡುಗ ಏನೂ ಹೆಚ್ಚಿಗೆ ಓದಿರಲಿಲ್ಲ, ಕೆಲಸಗಳು ಮಾಡ್ತಾರೆ. ರೇಡಿಯೋ ರಿಪೇರಿಯಿಂದ ಹಿಡಿದು ಪ್ರತಿಯೊಂದು ಕಲ್ತ್ಕೊಂಡಿದ್ದಾರೆ, ವಾಚ್ ರಿಪೇರಿಯವರೆಗೆ. ಅಲ್ಲಿಂದ ಚೆನ್ನೈಗೆ ಹೋಗಿ ಮೆಡ್ರಾಸಲ್ಲಿ ಹೋಗಿ ಹೋಟೆಲಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅಲ್ಲಿಯೂ ಕನ್ನಡ ಸಂಘದ ಜೊತೆ ಸೇರಿಕೊಂಡು ಕನ್ನಡ ಸಂಘದ ಸೆಕ್ರೆಟರಿ ಆಗಿದ್ದಾರೆ ಮನುಷ್ಯಲ್ಲಿ. ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದಾರೆ. ದೊಡ್ಡ ಒಬ್ಬರು ನಮ್ಮ ರಿಲೇಷನ್ ಒಬ್ಬರು ಸಾಹಿತಿಗಳನ್ನು ಗೆಸ್ಟಾಗಿ ಕರೆಯೋಕ್ಕೆ ಹೋಗಿ ಅವ್ರಿಗೆ ಸಂಶಯ ಬಂದು ಇವನು ಯಾರನ್ನು ವಿಚಾರಿಸಿದಾಗ ನೆಕ್ಸ್ಟ್ ಅವರಿಗೆ ಹೋಗದೆ ತಪ್ಪಿಸ್ಕೊಂಡಿದ್ದಾನೆ ಅವ್ರ ಮನೆಗೆ. ಅವ್ರು ಆಮೇಲೆ ಹೇಳಿದ್ರು ಆ ಕಥೆನ. ಬಹಳ ಒಂದು ವಿಚಿತ್ರವಾದ ಕತೆ ಅಂತ ಹೇಳಿದ್ರೆ, ಮೆಡ್ರಾಸಲ್ಲಿ ಇವತ್ತು ದಾಸ್ ಪ್ರಕಾಶ್ ಹೋಟೆಲ್ ಗ್ರೂಪ್ ಇದೆ. ಅವರು ಗ್ರೂಪ್ ಹೋಟೆಲಲ್ಲಿ ಒಂದು ಕೆಲಸಕ್ಕೆ ಸೇರ್ಕೊಂಡು ಆಮೇಲೆ ಅಕೌಂಟ್ ಸೆಕ್ಷನಲ್ಲಿ ಇದ್ದ ಕೊನೆಯವರೆಗೂ. ಅಲ್ಲಿ ದಾಸ್ ಪ್ರಕಾಶ್ ಗ್ರೂಪಿನ ಮೈನ್ ಇದರದ್ದು ಮ್ಯಾನೇಜರು ನಮ್ಮ ತಂದೆ ಚಿಕ್ಕಮ್ಮನ ಮಗ. ಅವರಿಗೆ ಇವ್ರ ಅಣ್ಣನ ಮಗ ಅಂತ ಗೊತ್ತಿಲ್ಲ, ಈತನಿಗೆ ಅವ್ರ ಚಿಕ್ಕಪ್ಪ ಅಂತ ಗೊತ್ತಿಲ್ಲ. ಅಷ್ಟು ವರ್ಷ ಹಾಗೇ ಇದ್ದಾರೆ ಜೊತೆಯಲ್ಲಿ. ಇವನೊಬ್ಬ ಅವರ ಕೈ ಕೆಳಗಿನ ಎಂಪ್ಲಾಯಿ, ಅವ್ರ ಮ್ಯಾನೇಜರ್, ಅಷ್ಟೇ ಸಂಬಂಧ ಇತ್ತು ಅವ್ರದ್ದು. ಆಮೇಲೆ ಈತನಿಗೆ ಕ್ಯಾನ್ಸರ್, ಮದುವೆ ಆಗಿರಲಿಲ್ಲ, ಕ್ಯಾನ್ಸರ್ ಆಗಿದೆ. ಕೊನೆಗಳಿಗೆ ನಮ್ಮನ್ನು ನೆನಪು ಮಾಡಿಕೊಂಡು ಲೆಟ್ರ್ ಬರೆದಿದ್ದಾನಲ್ಲಿ. ಲೆಟ್ರ್ ಬರೆದು ಆ ಲೆಟ್ರ್ ನಮ್ಗೆ ತಲುಪೋದು ಕಾರಣಾಂತರಗಳಿಂದ ಆಗ ಬಾಬರಿ ಮಸೀದಿ ಗಲಾಟೆಗಳು ನಡೀತಾ ಇತ್ತು ದೇಶದಲ್ಲಿ. ಮೊದಲನೇ ಹಂತದ್ದು ಪೋಸ್ಟ್ ಇರಲಿಲ್ಲ, ಏನೇನೋ ಆಯಿತು. ಅದು ಮಡಿಕೇರಿ ನಮ್ಮ ಹೈಯರ್ ಡ್ರೆಸ್ಸಿಗೆ ಬಂದು ಅಲ್ಲಿಂದ ನಮ್ಮ ಇನ್ನೊಬ್ಬರು ರಿಲೇಟಿವ್ ಮೂಲಕ ಇಲ್ಲಿಗೆ ತಲುಪಿ ನಾವು ಅಲ್ಲಿಗೆ ಹೋಗೋತ್ತಿಗೆ ಅವನು ತೀರ್ಕೊಂಡು ಎಲ್ಲ ಮುಗಿದೋಗಿತ್ತು. ಹಾಗಾಗಿ ನಾವು ನೋಡೋಕ್ಕೂ ನಮ್ಗೆ ಸಿಕ್ಕಲಿಲ್ಲ, ಕೊನೆಗೂ ಮುಖ ನೋಡೋಕೆ ಆಗಲಿಲ್ಲ, ನೋಡೋಕ್ಕೆ ಸಿಕ್ಕಲಿಲ್ಲ. ಅವರೇ ಎಲ್ಲ ಕಾರ್ಯ ಮುಗಿಸಿ ಅವನ ಎಲ್ಲ ಥಿಂಗ್ಸನ್ನು ತೆಗೆದು ಜೋಡಿಸಿ ಇಟ್ಟಿದ್ರಲ್ಲಿ. ನಾವು ಹೋದ್ಮೇಲೆ ಅಲ್ಲಿನ ಆಗಿನ ಇನ್ನೊಬ್ಬರು ಆ ಬ್ರಾಂಚ್ ಮ್ಯಾನೇಜರು ಹತ್ರ ಮಾತಾಡೋದು, ಅವರೆಲ್ಲ ಹೇಳಿದರು. ನನಗೆ ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋದಾಗ ಯಾರು ಏನು ಅಂತ ವಿಚಾರಿಸಿದರು ಅವರು ನಮ್ಮನ್ನು. ನಾನೆಲ್ಲ ನನ್ನ ತಂದೆ ಹೆಸರು ಹೇಳ್ತಾ ಹೋಗುವಾಗ ಹೆಂಗೆ ನೋಡಿದ್ವಿ, ಅವ್ರ ಕಣ್ಣಲ್ಲಿ ನೀರು ಬಂತು. ಅವರು ನಾನು ಹೇಳಿದರು, ನನ್ನ ಅಣ್ಣನ ಮಗ ಅಂತ ಇಷ್ಟು ವರ್ಷ ಗೊತ್ತಾಗಲಿಲ್ಲಲ್ಲ. ಸ್ವಂತ ಅಣ್ಣನ ಮಗನೇ? ಅಂತ ಅಲ್ಲ, ಚಿಕ್ಕಪ್ಪ, ದೊಡ್ಡಮ್ಮನ ಮಕ್ಕಳು, ಆಯ್ತಾ. ಅದೇ ಹೇಳಿದ್ನಲ್ಲ, ನಮ್ಮ ತಾಯಿಯ
ಚಿಕ್ಕಮ್ಮನ ಮಗ ಅಲ್ಲಿ ಮ್ಯಾನೇಜರು, ಹ್ಮ್. ಇವನು ಅವನ ಅಂಡರಲ್ಲಿ ಇನ್ನೊಂದು ಬ್ರಾಂಚಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಇಷ್ಟು ಹತ್ರ ಸಂಬಂಧಿಗಳು ಅಕ್ಕ ನಿಮ್ಮ ತಂಗಿ ನೋಡಿದ್ಮೇಲೆ ಮಕ್ಳು- ಗೊತ್ತಾಯ್ತಲ್ಲಿ. ನನ್ನ ನೋಡಿದ್ಮೇಲೆ ಗೊತ್ತಾಯ್ತು. ನೋಡುವಾಗ ಹೇಳಿದ್ರು, ನಾನು ಶುರು ಹೋದಾಗ ನಾನು ತಮ್ಮ ಅಂತ ಹೇಳಿಲ್ಲ, ನಾನು ರಿಲೇಟಿವ್ಸ್ ಅಂತ ಹೇಳಿದ್ದೆ. ಆಮೇಲೆ ಹೇಳಿದ್ರು ಅವರು, ಮುಖ ನೋಡಿದ್ರೆ ಹೇಳುತ್ತೆ ನಿನ್ನ ತಮ್ಮ ಅಂತ ಆಗ್ಲೇ ಗೊತ್ತಾಯ್ತು ನಂಗೆ ಅಂತ. ಆಮೇಲೆ ಮಾತಾಡೋದು ಅದಷ್ಟು ನೆನಪಿಗೆ ಕೆಲವು ಥಿಂಗ್ಸ್ ತಗೊಂಡು ಬಂದು ಇಲ್ಲಿಗೆ. ಅದೇ ಫೋಟೋ ಏನೋ ಸಿಗ್ತಾ ಅವ್ರದ್ದು? ಯಾರ್ದು ಅಲ್ಲಿ ಅಲ್ಲಿ ಫೋಟೋ ಸಿಕ್ತು. ಒಂದು ಡೆಲ್ಲಿಲಿ ಏನೋ ವರ್ಕ್ ಮಾಡ್ತಾ ಎಲ್ಲ ತೆಗೆದಿರೋದು, ಮತ್ತೆ ಇನ್ಯಾವುದೋ ಒಂದು ಸಣ್ಣ ಫೋಟೋ, ಇಷ್ಟೇ, ಬೇರೆ ಏನು ನಮ್ಗೆ ಸಿಗ್ಲಿಲ್ಲ. ಥಿಂಗ್ಸ್ ಒಂದಿಷ್ಟಿದ್ದು ಅದು ಇದು ನಾವು ಅದೆಲ್ಲ ಅಲ್ಲಿ ಕೆಲವರಿಗೆ ದಾನ ಮಾಡಿದ್ವು. ಕೆಲವು ನೆನಪಿಗಾಗಿ ಕೆಲವು ಥಿಂಗ್ಸ್ ತಗೊಂಡು ಬಂದು ಇಲ್ಲಿ ಒಂದೊಂದು ವಾಚ್ ಇತ್ತು, ಅದು ತಂದು ಒಂದು ಫ್ಯಾನ್ ಇತ್ತು, ಇವತ್ತು ರನ್ ಆಗ್ತಾ ಇದೆ ಫ್ಯಾನ್ ಇದೆ. ಹೀಗೆ ಈ ಕಾರಣಕ್ಕೆ ಏನಾಯ್ತು, ನಾವು ಇದು ಇಲ್ಲಿಗೆ ತಲುಪಿ ಒಂದು ಸಿಕ್ಕದು ಇದಾಯ್ತು. ಅದು ನಮ್ಮ ತಂದೆ ತಾಯಿ ಆರೋಗ್ಯದ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರ್ತು. ಅದೇ ನಮ್ಮ ತಂದೆಗೆ ಸ್ಟ್ರೋಕ್ ಆಯಿತು. ಮುಂದೆ ಅವರು ಮಲಗಿಬಿಟ್ರು 2 ವರ್ಷ. ನಮ್ಮ ತಾಯಿ ಕೆಲವು ವರ್ಷ ಇದ್ರು ನಂತರ ಕೂಡ. ಆದರೆ ಏನಾಯ್ತು, ನಾನು ಮನೆ ಎಲ್ಲ ಮುಗಿಸಿ ನೀವು ಕೇಳಿ ವಾಪಸ್ ಇಲ್ಲಿಗೆ ಹಳ್ಳಿಗೆ ಯಾಕೆ ಬಂದೆ ಅಂದರೆ ಇದು ಮುಖ್ಯ ಕಾರಣ. ಅವ್ರನ್ನ ತಂದೆ ತಾಯಿಯನ್ನು ಬಿಟ್ಕೊಡಕ್ತಾ ಇರಲಿಲ್ಲ. ನೀವು ಒಬ್ಬರೇ ಮಗವಾಗಿದ್ರಿ. ಹೌದೌದು. ಓಕೆ ಓಕೆ. ತುಂಬಾ ಕಷ್ಟಪಟ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು. ಹೌದು ಯಾಕಂದ್ರೆ ಒಂದು ಊರ್ ಬಿಟ್ಟು ಒಂದು ಊರಿಗೆ ಬಂದು ಹೌದು ಇಲ್ಲಿ ನೀವು ಎಜುಕೇಶನ್ ಮುಗಿಸಿ, ನಿಮ್ಮ ಬ್ರದರ್ ಬೇರೆ ಇಲ್ಲಿಂದ ಹೋಗಿದ್ದಾರೆ, ಅಂದ್ರೆ ಇಲ್ಲಿಂದ ಅಂದ್ರೆ ಮಡಿಕೇರಿಯಿಂದ ಹೋಗಿದ್ದಾರೆ. ಹೌದು. ನಾಟಕ ರಂಗದಲ್ಲಿ ಈ ನಡುವೆ ಹ್ಮ್. ಇದು ಸಾಧನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಜೊತೆಗೆ ನಿಮ್ಮ ಹೆಸರು ಕೂಡ ಇವತ್ತು ಏನಾಗಿದೆ ಅಂದ್ರೆ ಗೂಗಲ್ ನೋಡಿದ್ರೆ ಊರ ಹೆಸರು ಹೊಡೆದ್ರೆ ಫಸ್ಟ್ ಹೆಸರು ನಿಮ್ದೇ ಬರುತ್ತೆ. ರಕ್ಷಿದಿ ಅಂತ ಹೊಡೆದ್ರೆ ರಕ್ಷಿದಿ ಪ್ರಸಾದ್ ಅಂತ ಬರುತ್ತೆ. ನಿಜವಾಗ್ಲೂ ನಿಮ್ ಜರ್ನಿ ಬಹಳ ಖುಷಿ ಆಯ್ತು ಸರ್. ನಾಟಕ ರಂಗ ಹೇಗ್ ಮಾಡಿದಿರಾ, ಏನ್ ಅಲ್ಲಿ ತುಂಬಾ ಕನಸುಗಳಿದೆ ನಿಮ್ದು, ಅಲ್ಲಿ ನೋಡೋಣ ಸರ್. ಕೃಷಿ ನಿಮ್ಮ ಪ್ರಧಾನ ಕಸುಬು, ಕುಲಕಸುಬು. ಹೌದೌದು. ಸೊ ಹಾಗಾಗಿ ನೀವು ಈ ಭಾಗದಲ್ಲಿ ಇದ್ದೀರಿ ಸರ್. ಸರ್ ಹೇಗಿದೆ ಸರ್ ಈ ಜನಗಳ ಸ್ಪಂದನೆ? ನೀವು ನಾಟಕ ರಂಗಕ್ಕೆ ಬಂದು ಮತ್ತೆ ಈ ತರ ಟ್ರೈನ್ ಎಲ್ಲ ಮಾಡಿದ್ದು, ಈಗಲೂ ನಿಮ್ಗೆ ಯಾವ ರೀತಿಯ ಜನಗಳ ಸ್ಪಂದನೆ ಇದೆ ಸರ್? ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಬಂದು ನಾನು ಸೆಟ್ಲ್ ಆದ್ಮೇಲೆ ಮೊದಲು ಈ ನಮ್ಮ ರಾತ್ರಿ ಶಾಲೆ, ಇವ್ರ ನಾಟಕ ಇದು ಶುರುವಾಗ್ತಾ ಇದ್ದ ಹಾಗೆ ನನಗೆ ಊರಲ್ಲಿ, ಯಾಕಂದ್ರೆ ನಾನು ಸಣ್ಣದ್ರಿಂದ ಇಲ್ಲೇ ಸ್ಕೂಲಿಗೆ ಹೋದ್ರಿಂದ, ಹಾನ್ಬಾಳ್ ಸ್ಕೂಲಿಗೆ ಹೋದ್ರಿಂದ ಒಂದು ಗೆಳೆಯರ ಬಳಗ ನನಗೆ ಬಹಳ ದೊಡ್ಡದು ಆವಾಗಲೇ ಇತ್ತು. ನಾನು ಮೊದಲಿಂದಲೂ ಹಾಗೆ ಜನರ ಮಧ್ಯೆನೇ ಇದ್ದವನು. ಸ್ಕೂಲಿಗೆ ಹೋಗ್ತಿದ್ದಾಗಲೂ ನನಗೆ ಫ್ರೆಂಡ್ಸ್ ಸರ್ಕಲ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿ ಬಂದಮೇಲೆ ಇಲ್ಲಿ ನಮ್ಮ ಊರಲ್ಲೇ ಕೆಲವರು ಗೆಳೆಯರಾದರು. ನಮ್ಮ ಈ ಗಾಣದಹಳ್ಳಿ, ಇಲ್ಲೇ ಮಾವಿನಹಳ್ಳಿ, ಇಲ್ಲಿಂದ ಬೆಳ್ಳೆಕೆರೆ, ಈ ಸುತ್ತಮುತ್ತ, ಈಗ ಇಲ್ಲೆಲ್ಲ ಇದ್ದವರು ನಮ್ಮ ಜೊತೆಲಿ ಸ್ಕೂಲಿಗೆ ಬರ್ತಿದ್ದವ್ರು ಇದ್ರು. ಈಗ ಮಾವಿನಹಳ್ಳಿ ಅಣ್ಣೇಗೌಡರು ಇರ್ತಿದ್ರು, ನನಗೆ ಸೀನಿಯರು. ಆಮೇಲೆ ಇನ್ನೊಬ್ಬ ಇಲ್ಲಿಗೆ ಹಾಲಪ್ಪ ಅಂತಿದ್ದಾರೆ, ಅವರು ನನ್ನ ಕ್ಲಾಸ್ಮೇಟ್ ಇದ್ರು. ಆಮೇಲೆ ಇಲ್ಲಿ ಇನ್ನು ಕೆಲವರೆಲ್ಲ ಸುತ್ತಮುತ್ತ ಇದ್ರು, ಈ ಥರದವರೆಲ್ಲ ಇದ್ರು. ಇಲ್ಲಿ ಒಬ್ರು ನಾಗರಾಜ್ ಅಂತ ನಮ್ಮ ಫ್ರೆಂಡ್ ಇದ್ರು. ಆಮೇಲೆ ಹೀಗೆ ಬೇರೆ ಬೇರೆ ಜನಗಳು ನನಗೆ ಮೊದಲೇ ಪರಿಚಯ ಇದ್ದಿದ್ದರಿಂದ ನಂಗೆ ಬಹಳ ಸುಲಭ ಆಯ್ತು. ಈ ಅಗಲಟ್ಟಿ ಊರಿಂದ ಕೆಲವರು ಬೇರೆ ಕಡೆ ಬಂದು ನನ್ನ ಕ್ಲಾಸ್ಮೇಟ್ಸ್ ಇಲ್ಲಿಂದ ಸ್ಕೂಲಿಗೆ ಬರ್ತಿದ್ರು. ಹೀಗೆ ನಾವೆಲ್ಲ ಅವಾಗ ನಾನಿಲ್ಲಿ ನಾಟಕ ಆಕ್ಟಿವಿಟಿ ಶುರು ಮಾಡಿದ್ರೆ ಇವ್ರ ಜೊತೆ ಜನ ಎಲ್ಲ ಸೇರ್ತಾ ಇದ್ರು ಸರ್ ನಿಮ್ಮ ನಾಟಕ ನೋಡಕ್ಕೆ? ಅದೇ ಮೊದಲೇ ನಾಟಕಕ್ಕೆ 350 ಜನ ಬಂದಿದ್ರು. ಅಲ್ಲಿಗೆ ತೋಟದ ಒಳಗಡೆ ಸೆಟಲ್ ಆಗಿರೋದು. ನಾವು ಹೆಚ್ಚು ಕಮ್ಮಿ ಒಂದು 6-7 ವರ್ಷ ಅಲ್ಲೇ ನಾಟಕಗಳನ್ನು ಮಾಡ್ತಿದ್ದು. ಇಲ್ಲಿ ಹೊರಗಡೆ ಬಂದ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ನಮ್ ಜಾಗನೂ ಇರಲಿಲ್ಲ ಇಲ್ಲಿ ಏನು. ಆ ನಂತರ ನಿಧಾನಾಗಿ ಒಂದು ನಾಟಕ ಆದ ನಂತರ 2ನೇ ನಾಟಕದ ಆಗೋ ಹೊತ್ತಿಗೆ ನಾನೇನು ಯೋಚನೆ ಮಾಡುದು ಅಂತ ಹೇಳಿದ್ರೆ, ಇವರಿಗೆ ನಾಟಕ ಮಾಡ್ತಾರೆ, ಹುಡುಗರು ಹುಷಾರಿದ್ದಾರೆ, ಇವರಿಗೆ ಈ ಸುಮ್ಮನೆ ಬರೀ ನಗೆ ನಾಟಕ ಮಾಡೋದಲ್ಲ, ಸಾಮಾಜಿಕ ಬದಲಾವಣೆ ಅಂತ ತಗೊಂಡು ಹೋಗುವಂತ ಏನಾದ್ರು ವಿಚಾರಗಳನ್ನ ತಿಳಿಸುವಂತ ನಾಟಕಗಳನ್ನ ಮಾಡ್ಬೇಕು ಅಂತ ನಾನೇ ನಾಟಕ ಬರೆಯಕ್ಕೆ ಶುರು ಮಾಡಿದೆ. ಹೀಗೆ 2ನೇ ನಾಟಕ ನಾನು ಬರೆದು ನಮ್ಮ ಎಲುಬುಗಳ ಮೇಲೆ ಅಂತ. ನಮ್ಮ ಎಲುಬುಗಳ ನಾಟಕ ಅವತ್ತಿನ ರಾಜಕೀಯ ಮತ್ತೆ ಸಾಮಾಜಿಕ ಪರಿಸ್ಥಿತಿಯನ್ನು ಹೊಂದಿಕೊಂಡಿತ್ತು. ಅದಕ್ಕೆ ಆಗಾಗ್ಲೇ ನೋಡಿ ನಮ್ಮ ಇದರಲ್ಲಿ ಕವಿ ಸಿದ್ಲಿಂಗಯ್ಯನವರ ಹಾಡುಗಳು ಬಹಳ ಪಾಪ್ಯುಲರ್ ಆಗಿತ್ತು. ಆ ಹಾಡುಗಳನ್ನ ಕೆಲವು ಬಳಸ್ತೇನೆ ನಾನು ಇದರಲ್ಲಿ. ಅದೇ ರೀತಿ ನಾನು ಒಂದು ಕೆಲವು ಹಾಡುಗಳನ್ನು ಬರೆದೆ. ಹೀಗೆಲ್ಲ ಮಾಡ್ತಾ ನಾಟಕ ಮಾಡಬೇಕಾದ್ರೆ ನಮಗೇನಾಯ್ತು, ಅದೇ ಸಂದರ್ಭದಲ್ಲಿ ಒಂದು ಮನ್ಸಿಗೆ ಬಂದಿತ್ತು ನಮಗೆ, ಆ ನಾಟಕ ಮಾಡುದು, ಶೋ ಮಾಡಿದಾಗ್ಲೂ ನಮಗೆ ಒಂದು ಅತೃಪ್ತಿ ಶುರುವಾಯ್ತು. ಅಂದ್ರೆ ಇದೇ ಕಂಬಳಿ ಕಟ್ಕೊಂಡು ಇದೇ ಕಂಬ ಹಾಕಿ ಎಷ್ಟು ನಾಟಕ ಮಾಡ್ಬೋದು, ಇದಕ್ಕೆ ಅರ್ಥ ಇರೋದಿಲ್ಲ. ನಾವೇನಾದ್ರು ಸ್ವಲ್ಪ ನಾವು ಕೂಡ ಎಲ್ಲರ ಹಾಗೆ ನಾವು ಒಂಚೂರು ಚೆನ್ನಾಗಿ ಮಾಡ್ಬೇಕು. ದುಡ್ಡು ಎಲ್ಲಿದೆ ನಮ್ಮ ಹತ್ರ, ದುಡ್ಡು ಇಲ್ಲ, ಏನ್ ಮಾಡೋದು ಅಂತ ಒಂದು ಯೋಚನೆ ಇದ್ದಾಗ ಒಂದು ಸಂದರ್ಭ ಬಂತು. ಆ ಸಂದರ್ಭ ಹೇಗೆ ಬಂತು ಅಂತಂದ್ರೆ, ತೋಟದಲ್ಲಿ ಆಗೆಲ್ಲ ಕಿತ್ಲೆ ಫಸಲು ಚೆನ್ನಾಗಿತ್ತು ಈ ಏರಿಯಾದಲ್ಲಿ. ಕಿತ್ಲೆ ಇದ್ದಾಗ ಎಸ್ಟೇಟ್ ಅಲ್ಲೂ ಕಿತ್ಲೆ ಇತ್ತು. ಈ ಹುಡುಗರೆಲ್ಲ ಕಿತ್ಲೆ ಹಣ್ಣು ಕದಿಯೋರು, ಅದು ಎಲ್ಲ ಕಡೆ ಮಾಮೂಲಿ ಇದ್ದಿದ್ದೆ. ಸಾಮಾನ್ಯ ಕಿತ್ಲೆ ಫಸಲು ಇದ್ದಲ್ಲಿ ಕಿತ್ಲೆ ಹಣ್ಣು ಕದೀತಾರೆ ಮಕ್ಕಳು, ಸ್ವಲ್ಪ ದೊಡ್ಡವರು ಕದೀತಾರೆ ತಿನ್ನಕ್ಕೆ, ಇನ್ನೇನೆಲ್ಲ. ಇದನ್ನ ತೋಟದವರಲ್ಲಿ ಓನರ್ಗಳು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಕಿತ್ಲೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಕಾಂಟ್ರಾಕ್ಟ್ ವಹಿಸ್ಕೊಂಡವರು ಸಾಮಾನ್ಯವಾಗಿ ಬರೋರು ಮುಸ್ಲಿಮರು, ಬ್ಯಾರಿಗಳು ಎಲ್ಲ.
ಒಂದೆರಡು ಜೊತೆ ಪಾರ ಬಿಟ್ಟಿರ್ತಾರೆ. ಈ ಪಾರ ಬಿಟ್ಟು ಯಾವಾಗಲೂ ಕಂಪ್ಲೇಂಟ್ ಶುರು ಮಾಡ್ದ, ಈ ಹುಡುಗರೆಲ್ಲ ಕಿತ್ಲೆಂಡು ಕದಿಯೋದು. ನಮ್ಮಪ್ಪನ ಹತ್ರ ಹೋಗಿ ನಿಮ್ಮ ಮಗನೇ ಇವ್ರನ್ನೆಲ್ಲ ಹಾಳು ಮಾಡಿಟ್ಟಿದ್ದಾರೆ, ಇವರೇ ಎಲ್ಲ ಇವರಿಗೆ ಶಾಲೆ ಗೀಲೆ ಅಂತ ಹೇಳ್ಕೊಂಡು ನಾಟಕ ಕುಣಿಸಿ ಹಾಳು ಮಾಡಿದಾರೆಲ್ಲ, ಇವರು ಒಂದು ಮಾತು ಕೇಳಲ್ಲ, ಎಲ್ಲ ಕಳ್ಳರಾಗಿದ್ದಾರೆ, ಹಾಗೆ ಹೀಗೆ ನಮ್ಮಪ್ಪನಿಗೆ ದೂರು ಕೊಟ್ಟರು. ನಮ್ಮಪ್ಪ ನಂಗೆ ಮರ ಬೈದರು, ನೀನು ನನ್ನ ಮರ್ಯಾದೆ ತೆಗಿತೀಯ ಹಾಗೆ ಹೀಗೆ ಅಂತ. ನಾವೇನು ಮಾಡೋದು ಅಂದರೆ ಬುದ್ಧಿ ತಿದ್ದುಕೊಳ್ಳೋದು ಬಟ್ಲಿಗೆ ಅವನ ಮೇಲೆ ಸಿಟ್ಟಿಗೆ ಅದು ಆಗ್ಬಿಟ್ಟು ಈ ಹುಡುಗರೆಲ್ಲ ಏನು ಮಾಡಿದ್ರು, ಈ ಡೈರಿಲಿ ಒಂದು ಒಳ್ಳೆ ಬ್ರೀಡಿಂಗ್ ಬುಲ್ ಇತ್ತು ದೊಡ್ಡದು, ಲಾವಣ್ಯ ಅಂತ ಸಿಟ್ಟಿದ್ದು, ಭಾರಿ ಚೆನ್ನಾಗಿತ್ತು. ಇದು ಎಲ್ಲರಿಗೂ ಹಾಯಕ್ಕೆ ಹೋಗೋದು, ನಮಗೇನು ಮಾಡ್ತಿರಲಿಲ್ಲ, ಇದು ತೋಟಕ್ಕೆ ಬಿಟ್ಬಿಡೋದು. ತೋಟಕ್ಕೆ ಬಿಟ್ಟುಬಿಟ್ಟು ಅದ್ರ ಹಿಂದೆ ಹೋಗೋದು. ಅದು ತೋಟಕ್ಕೆ ಇಳೀತು ಅಂದರೆ ಜನ ಬಿದ್ದು ಓಡಿಬಿಡೋರು ಆನೆ ಬಂದಂಗೆ. ಅಲ್ಲಿ ಕಿತ್ಲೆಂಡು ಕುಯ್ಯೋದು. ಈ ಆಟ ಮಾಡಿ ನೋಡಿ ಅವನು ಪಾಪ ಅವನು ಸೋತು ಬಿಟ್ಟ. ಅವನು ಯಾರು ಈ ಕಿತ್ಲೆ ಫಸಲು ಮಾಡ್ಕೊಂಡು ಸೋತು ಇವನು ಕೊನೆಗೆ ಏನು ಮಾಡ್ದ ಅಂದರೆ ನಮ್ಮ ಅಪ್ಪನ ಹತ್ರ ಹೇಳ್ದ, ಇನ್ನು ಮುಂದೆ ಈ ತೋಟಕ್ಕೆ ಯಾರೂ ಕಾಲು ಹಾಕಲ್ಲ ನೋಡಿ, ಅಷ್ಟು ಕೆಡಿಸಿದ್ದೀರಿ ನೀವು ಅಂತ ಹೇಳಿ ಅವ್ನು ಬಿಟ್ಟು ಹೋದ. ಆ ವರ್ಷ ಮುಗೀತು. ನನಗೆ ಭಯ ಶುರುವಾಯಿತು, ಯಾಕಂದ್ರೆ ನನಗೆ ಜವಾಬ್ದಾರಿ ಇದೆ, ನಾನೊಬ್ಬ ಎಂಪ್ಲಾಯಿ ತೋಟದಲ್ಲಿ. ನಮ್ಮ ಅಪ್ಪನೂ ಇದ್ದಾರೆ, ಆವಾಗ ನಮ್ಮಪ್ಪ ರಿಟೈರ್ ಆಗಿದ್ರು, ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಟಿದ್ರು ಇನ್ನೂ ಕೂಡ. ಏನು ಮಾಡೋದು, ಇವ್ರು ಕಳ್ತದೆ ಸದ್ಯಕ್ಕೆ ನಾನೇ ಕೆಲಸ ಆಗಿದೆ ಇವ್ರಿಗೆ ಸೇರಿಸಿ ಅಲ್ಲ. ಆವಾಗ ಏನು ಮಾಡೋ ಕೂತ್ಕೊಂಡು ಮಾಡಿದ್ರು, ನೋಡಪ್ಪ ನಾವು ಕದಿಬಾರ್ದು ಇನ್ನು ಮುಂದೆ, ಯಾಕಂದರೆ ಇದು ನಾವೇ ಕಷ್ಟಪಟ್ಟು ನೆಟ್ಟು ಬೆಳೆಸಿದ ತೋಟ, ಇದು ನಮ್ಮದು ಕೂಡ, ಅವರು ಓನರ್ ಇದ್ದಾರೆ ಆದರೆ ನಮ್ಮದು ಕೂಡ ಇದೆ, ಹಾಗಾಗಿ ನಾವು ಕಳ್ಳರಾಗಬಾರ್ದು, ನಾವೇ ಕದಿಯೋಣ. ಏನು ಮಾಡೋದಾಗಾದರೆ ತೋಟ ನಾವೇ ವಹಿಸ್ಕೊಳ್ಳೋಣ ಫಸ್ಲು, ನಮ್ಗೆ ದುಡ್ಡು ಎಲ್ಲಿದೆ, ದುಡ್ಡಿಲ್ಲ. ಆಮೇಲೆ ನಮ್ಮ ಅದಕ್ಕಾಗಿ ಸ್ಕೂಲು ನಡೆಸ್ತಿದ್ನಲ್ಲ, ಅದಕ್ಕೊಂದು ಸಣ್ಣ ಸಂಘ ಥರ ಮಾಡ್ಕೊಂಡಿದ್ದು. ಏನು ಅಂದರೆ ವಾರಕ್ಕೆ 10 ಪೈಸೆ ಕಲೆಕ್ಟ್ ಮಾಡಿ ಒಂದು ಫಂಡ್ ಮಾಡಿಡೋದು, ಅದರಲ್ಲೇ ಬುಕ್ಸ್ ತಂದು ಕೊಡೋದು, ಇನ್ನೇನೋ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ದು. ಅದರಲ್ಲೂ ಒಂದು ಸ್ವಲ್ಪ ಚಿಲ್ಲರೆ ಒಂದು 50-70 ರೂಪಾಯಿ ದುಡ್ಡಿತ್ತು. ಅಡ್ವಾನ್ಸ್ ಆಗೋದು ಕೊಟ್ಬಿಟ್ಟು ಕೇಳೋಣ ಸಾವ್ಕಾರ ಹತ್ರ, ಕೇಳಿ ಅವ್ರು ಒಪ್ಬೋದು ಅಂಥೇಳಿ. ಆವಾಗ ಅರ್ಲೆ ಓನರು NK ಗಣಪಯ್ಯ ಅಂತ, ಅವ್ರದ್ದು ಮ್ಯಾನೇಜ್ಮೆಂಟ್ ಇದ್ದಿದ್ದು, ಅವ್ರ ಹತ್ರ ನಾನೇ ಹೋಗಿ ಮಾತಾಡಿದೆ. ನಾವು ಕಿತ್ಲೆ ಫಸಲು ವಹಿಸ್ಕೊಳ್ತೀವಿ, ನಾವೇ ಮಾಡ್ತೀವಿ, ನಾವು ಕೊಡಿ. ಶುರುವಿಗರು ಒಪ್ಪಲಿಲ್ಲ, ನೀವೆಲ್ಲ ಸರಿ ಆಗೋದಿಲ್ಲ, ಇಲ್ಲೆಲ್ಲ ಕೊಡಿ, ಈ ಥರ ಹೀಗಿದೆ, ನಾವು ಹುಡುಗರೆಲ್ಲ ಇದ್ದೇವೆ, ನಾವು ಸೇರ್ಕೊಂಡು ಮಾಡ್ತೀವಿ ಅಂತ. ಅಡ್ವಾನ್ಸ್ ಕೊಡೋಕೆ ದುಡ್ಡಿಲ್ಲ ನಿಮ್ಮ ಹತ್ರ ಅಂತ. ನಾನು ಹೇಳಿದೆ, ನಮ್ಮ ಹತ್ರ ಒಂದು 50-75 ರೂಪಾಯಿ ಇದೆ, ಕೊಡ್ತೀನಿ. 50-75 ಇವತ್ತಿನ ಕಾಲ ಸ್ವಲ್ಪ ದೊಡ್ಡ ದುಡ್ಡೇ ಅದು. ಅದನ್ನು ಹೇಳ್ದು 50 ರೂಪಾಯಿನ 75 ರೂಪಾಯಿನ ಕೊಟ್ಬಿಟ್ಟು ಒಂದು ಸುಮ್ಮನೆ ಕಾಗದ ಮೇಲೆ ಬರೆದ್ಬಿಟ್ಟು ನಮಗೆ ಎಷ್ಟು 1,000 ರೂಪಾಯಿಗೆ ಫಸಲು ಕೊಟ್ಟರು ತೋಟ. ಆವಾಗ 1,000 ರೂಪಾಯಿ ಇಡೀ ತೋಟದ. ಖುಷಿ ನಾವು ಫಸಲಾಯ್ತು ನಮ್ದು, ಆಯ್ತಾ. ಆಮೇಲೆ ನಾವೇ ಇಲ್ವಾ ಏನು ಪಾರಾಯಣ ಮಾಡೋದು ಬೇಡ ಅಂತ ಸುಮ್ಮನಿದ್ದು. ಆದರೆ 2 ಸಮಸ್ಯೆ ಶುರುವಾಯ್ತು. ಒಂದು ಮಗನ ಕಟೆ ಆಗಲೂ ಇತ್ತು, ಅದೇ ಕಿತ್ಲೆಂಡು ದೊಡ್ಡದಾದಂಗೆ ನಮ್ಮ ಹುಡುಗರೆ ಅದು ಚಾಳಿ ಬಿಡಬೇಕಲ್ಲ, ಇವರು ನಮ್ಮದೇ ಆದರೂ ಮತ್ತೆ ಕುಯ್ಯೋಕೆ ಶುರು ಮಾಡಿದ್ರು. ಆಗ ಏನು ಮಾಡೋದು, ಪಾರ ಮಾಡೋಕ್ಕೆ ನಾವೇ ಶುರು ಮಾಡೋದು ಎಲ್ಲ ಸರಿ ಕುಯ್ದು. ಕಿತ್ಲೆ ಕುಯ್ದ್ರೆ ಏನಾಯ್ತು ಅಂತ ಹೇಳಿದ್ರೆ, ನಮಗೆ ಮಾರಾಟ ಮಾಡಿ ಎಲ್ಲ ಖರ್ಚು ಕಳೆದು 2,000 ರೂಪಾಯಿ ಲಾಭ ಆಗ್ಬಿಡ್ತಾವ. ಆಗಿನ ಕಾಲದಲ್ಲಿ 2,000 ರೂಪಾಯಿ ಲಾಭ ಆಯ್ತು. ಆ 2,000 ರೂಪಾಯಿ ಲಾಭ ನೋಡಿ ಇನ್ನೇನು ಮಾಡಬೇಕು ಅಂತ ಆದಾಗ ನಾವು ಚರ್ಚೆ ಮಾಡಿದೆ, ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಏನು ಮಾಡ್ಬೋದು ಇದರಲ್ಲಿ ಅಂತ. ಅವಾಗ ನಾನು ಹೇಳಿದೆ, ನೋಡಿ ಸ್ಕೂಲಿಗೆ ಒಂದಿಷ್ಟು ಬುಕ್ಸು ಅದು ಇದು ತರೋಣ, ಇನ್ನೊಂದಿಷ್ಟು ತರೋಣ, ಬೇರೆ ಒಂದಿಷ್ಟು ಏನೋ ತರೋಣ, ಅದು ಇದು ಮಾಡೋಣ, ನಮ್ಮ ಪರದೆಗಳು ಮಾಡೋಣ, ಹೀಗೆ ಏನೇನೋ ಕನಸುಗಳು. ನಾಟಕ ರಂಗಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ. ಅವಾಗಲೂ ಕೆಲವರು ಶುರು ಮಾಡಿದ್ರು, ಒಬ್ಬ ಬಡ್ಡಿ ದುಡ್ಡು ಕೊಡಿ, ಸಾಲ ಕೊಡಿ ಅಂತ ಕೂತ, ಯಾಕೆ ಅವನಿಗೆ ದುಡ್ಡು ಬೇಕು. ಇನ್ನೊಬ್ಬ ಚೌಡಿ ಪೂಜೆ ಮಾಡಿ ಕುರಿ ಕುಯ್ಯೋಣ ಅಂದ. ಹಿಂಗೆಲ್ಲ ಚರ್ಚೆಗಳು ಬಂದು ಪೂಜೆಗೆ ನಾವು ಒಪ್ಪಲಿಲ್ಲ, ಸಾಲ ಕೊಡೋಕ್ಕೂ ಒಪ್ಪಲಿಲ್ಲ, ನಾವು ಯಾರೂ ಒಪ್ಪಲಿಲ್ಲ ಹೆಚ್ಚಿನವರು. ಪೂಜೆಗಳದ್ದು ಪೂಜೆ ಮಾಡೋಣ, ಪೂಜೆ ಮಾಡೋಕ್ಕೆ ನಾವೇ ಸೇರ್ಕೊಂಡು ಕೋಳಿ ಕೊಟ್ಕೊಂಡೇನು ಪೂಜೆ ಮಾಡೋಣ, ಕುರಿಗಿರಿ ತರೋಕ್ಕಾಗಲ್ಲ ಈ ದುಡ್ಡಲ್ಲಿ ಅಂತ. ಅವನು ಮಹಾಂತರಲ್ಲೇ ಭಾರಿ ಗಲಾಟೆ ಮಾಡ್ದ ಒಬ್ಬ, ಹಿಂಗೆ ಇಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಅವನು ನನಗೆ ಒಂದು ರೀತಿ ಬುದ್ಧಿನೂ ಕಲಿಸ್ದ. ಬುದ್ಧಿ ಅಂದರೆ ಒಂದು ಅರ್ಥದಲ್ಲಿ ಜಗಳ ಆಯಿತು. ಜಗಳ ಆಗಿ, ಅಲ್ಲ ನೀವು ದೇವ್ರ ಕೆಲಸಕ್ಕೆ ಹಿಂಗೆ ಅಂತೀರಲ್ಲ, ಕುರಿ ಕೊಯ್ಯೋದು ಬೇಡ ಅಂತಿರಲ್ಲ, ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಅಲ್ವಾ ಅಂದ. ನಾನು ಸಿಟ್ಟತಿ, ಇಲ್ಲ ಕಣ ನನಗೆ ನಂಬಿಕೆನೆಲ್ಲ ಏನು ಮಾಡ್ತೀಯ ಮಾಡಿ ಹೋಗೋ ಅಂತ. ಇದು ಹಿಂಗೆ ಇತ್ತು. ಆಮೇಲೆ ನಾವು ಚೌಡಿ ಪೂಜೆ ಮಾಡೋದು, ಅಲ್ಲೇ ಚೌಡಿ ಕಲ್ಲಿ ಈಗಲೂ ಊರವ್ರು ಪೂಜೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಸಿಂಪಲ್ಲಾಗಿ ಪೂಜೆ ಮಾಡೋದು, ಅದನ್ನು ಪೂಜೆ ಮಾಡಿ ಒಂದು ಪಂಚಿಯನ್ನು ಮಾಡಿ ಮುಗಿಸಿದ್ವು ಅಲ್ಲಿ. ಆಮೇಲೆ ಥಿಂಗ್ಸ್ ಎಲ್ಲ ಬ್ಯಾಂಗ್ಳೂರಿಗೆ ಹೋಗಿ ನಾನೇ ಹೋಗಿ ಒಂದಷ್ಟು ಕರ್ಟನ್ ಬಟ್ಟೆಗಳು, ಒಂದು ಅದಕ್ಕೆ ಬೇಕಾದ ಸಾಮಾನುಗಳು, ಮೇಕಪ್ ಥಿಂಗ್ಸು ಇವೆಲ್ಲ. ಇದೆಲ್ಲ ನಿಮ್ಗೆ ಮೊದಲು ಅನುಭವ ಹೆಂಗಿತ್ತು ಸರ್? ನೀವು ನಿಮ್ ಗೆಸ್ಟ್ ಅಲ್ಲಿ ಮಾಡಿದ್ದ ಹೇಗೆ? ಯಾವ್ದನ್ನ? ಇದೆಲ್ಲ ಅಲ್ಲ, ನಾಟಕದಲ್ಲಿ ನಾನು ನೋಡ್ತಿದ್ದೆ, ಲೋಡ್ಪೇಲಿ ಇದ್ದಾಗ ನೋಡಿದ್ದೆ, ನಾನು ಸ್ಕೂಲ್ ಡೇಸ್ ಅಲ್ಲಿ ಮಾಡಿದ್ದೆ. ಅದೇ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಅಷ್ಟೊತ್ತಿಗಾಗಲೇ ಏನಾಯ್ತು ಅಂದ್ರೆ, ಇಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನೋಡಿದ್ರಂತ ಗೊತ್ತಿತ್ತು ನಮ್ಗೆ. ಅದನ್ನ ಮೇಕಪ್ ಥಿಂಗ್ಸ್ ಹಿಡ್ಕೊಂಡು ಬಂದೆ. ಇದೆಲ್ಲ ಆಗಿ ಒಂದಷ್ಟು ಥಿಂಗ್ಸ್ ಆಗಿ ಆಮೇಲೆ 2ನೇ 3ನೇ ವರ್ಷಕ್ಕೊತ್ತಿಗೆ ನಮ್ಮದೇ ಕರ್ಟನ್ಸು ಒಂದಷ್ಟು ಹಾಕ್ಕೊಂಡು ನಾಟಕ ಮಾಡಿದ್ದು. ಈ ರೀತಿ ಬೆಳೀತಾ. ಓಕೆ.